ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಈಗ 1500 ರಿಂದ 1600 ಜನಕ್ಕೆ ಈಗ ವೆಲ್ಕಮ್ಗೆ ಪಾಪ್ಕಾರ್ನ್ ಚಿಕನ್ ಮಾಡ್ತಾ ಇದ್ದಾರೆ. ನೋಡಿ, ಇದಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಪಾಪ್ಕಾರ್ನ್ ಚಿಕನ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಬಿಡ್ತಾರೆ. ನೋಡಿ, ಈಗ ಪಾಪ್ಕಾರ್ನ್ ಚಿಕನ್ಗೆ ಚಿಕನ್ ಬಂದಿದೆ. ನೋಡಿ, ಇಲ್ಲೊಂದು ಕವರು ಮತ್ತೆ ಇಲ್ಲೊಂದು ಕವರು, 2 ಕವರಲ್ಲಿ 20 kg ಬಂದಿದೆ. 20 kg ಈಗ ಕಟಿಂಗ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇದು ಪಾಪ್ಕಾರ್ನ್ ಚಿಕನ್ಗೆ ಚಿಕನ್ ಅನ್ನೋದು ಸಣ್ಣಕ್ಕೆ ಇಷ್ಟಿಷ್ಟು ಮಾತ್ರ ಕಟ್ ಮಾಡ್ಕೊಂತ ಇದೆ. ನೋಡಿ, ಇದೇ ತರ ಎಲ್ಲಾನು ಕಟ್ ಮಾಡ್ಕೊಂತಾರೆ. ನೋಡಿ, ಪಾಪ್ಕಾರ್ನ್ ಚಿಕನ್ಗೆ ಇಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಕೆಜಿ ಇದೆ? ಇದು 5 kg. ನೋಡಿ, 5 kg ಬ್ರೆಡ್ ಕ್ರಮ್ಸ್ ಇದ್ರಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ, ಈಗ ಇಲ್ಲಿ ಮಸಾಲ ಮಾಡ್ಕೊತಾ ಇದ್ದಾರೆ. ನೋಡಿ, ಈಗ ಇದರಲ್ಲಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನಾಲ್ಕು ಸೌಟು ಶುಂಠಿ ಪೇಸ್ಟ್ ಹಾಕಿದ್ದಾರೆ. ಈಗ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ, ಎಣ್ಣೆ ಇವು 4 ಹಾಕೊಂಡು ಫ್ರೈ ಮಾಡಿಬಿಟ್ಟು ರುಬ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಒಂದು 4 ರಿಂದ 5 ಸೌಟಷ್ಟು ಚಿಲ್ಲಿ ಪೇಸ್ಟು. ವೈಟ್ ಪೆಪ್ಪರ್ ಪೌಡರ್. ಓಕೆ, 300 ಗ್ರಾಮು ವೈಟ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ. ನೋಡಿ, 1 ಪ್ಯಾಕೆಟ್ 100 ಗ್ರಾಮ್ ಬರುತ್ತೆ. 300 ಗ್ರಾಮ್ ಹಾಕೊಂಡಿದ್ದಾರೆ. ನೋಡಿ, ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ. ಚಿಕನ್ ಮಸಾಲ 100 ಗ್ರಾಮ್. ಓಕೆ, ನೋಡಿ, ಈಗ ಇವರೆಸ್ಟ್ ಚಾಟ್ ಮಸಾಲ ಹಾಕ್ತಾ ಇದ್ದಾರೆ. ನೋಡಿ, ಚಾಟ್ ಮಸಾಲ 50 ಗ್ರಾಮ್ ಹಾಕ್ತಾ ಇದ್ದಾರೆ. ನೋಡಿ, ಈಗ ಪುಡಿ ಉಪ್ಪು ಹಾಕ್ತಾ ಇದ್ದಾರೆ. 100 ಗ್ರಾಮು ಪುಡಿ ಉಪ್ಪು. ನೋಡಿ, ಗರಂ ಮಸಾಲ ಪೌಡ್ರು ನೋಡಿ, 50 ಗ್ರಾಮ್ ಗರಂ ಮಸಾಲ ಪೌಡ್ರ್ ಹಾಕೊಂಡಿದ್ದಾರೆ. ಮೊಟ್ಟೆ ಎಷ್ಟು ಮೊಟ್ಟೆ? 10 ಮೊಟ್ಟೆ. ಓಕೆ, ನೋಡಿ, 6, 7, 10 ಆಯಿತು. ನೋಡಿ, 11 ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಡಿಶನಾ? ಓಕೆ, ಮಿಕ್ಸ್ ಮಾಡಿ. ಸರಿ ಸರಿ. ನೋಡಿ, ಇಷ್ಟೊಂದು ಮಸಾಲ ಹಾಕ್ಕೊಂಡಿದ್ದಾರೆ. ಇಷ್ಟೊಂದು ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಪಾಪ್ಕಾರ್ನ್ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಬಂದು ಈಗ ನೋಡಿ ಕಟ್ ಮಾಡಿ ಇದನ್ನ ಒಂದು 2 ಸಲ ತೊಳ್ಕೊಂಡಿದ್ದಾರೆ. ತೊಳ್ಕೊಂಡು ಈಗ ಇದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ 15 ಮೊಟ್ಟೆ ಇದೆ. ನೋಡಿ, ಇದರಲ್ಲಿ 15 ಮೊಟ್ಟೆ ಮತ್ತೆ ಆಮೇಲೆ ನೀರು ಇದೆ. ನೀರು 1 ಲೀಟರ್. 1 ಲೀಟರ್. ಆಮೇಲೆ ಇದು ವೈಟ್ ಪೆಪ್ಪರ್ ಪೌಡರ್ 100 ಗ್ರಾಮ್. ಓಕೆ, ವೈಟ್ ಪೆಪ್ಪರ್ ಪೌಡರ್. ಸ್ವಲ್ಪ ಇದು ಸಾಲ್ಟ್ ಹಾಕಿ 50 ಗ್ರಾಮ್ ಸಾಲ್ಟ್. ಓಕೆ, ಎಷ್ಟು ಇದು? ಚಾಟ್ ಮಸಾಲ ಸ್ವಲ್ಪ ಇದೆ. ಚಾಟ್ ಮಸಾಲ ಸ್ವಲ್ಪ. ಓಕೆ, ನೋಡಿ, ಇಷ್ಟೊಂದು ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಹೊತ್ತಾಗಿದ ನಂತರ ಇದನ್ನ ತೆಗೆದು ಇದರಲ್ಲಿ ಡಿಪ್ ಮಾಡಿ ಮತ್ತೆ ಇದು ಮೈದಾ ಮೈದಾದಲ್ಲಿ ಡಿಪ್ ಮಾಡಿ ಮತ್ತೆ ಆಮೇಲೆ ಪಾಪ್ಕಾರ್ನ್ ಪೌಡರ್. ನೋಡಿ, ಇದರಲ್ಲಿ ಏನ್ ಹಾಕಿದ್ರೆ ಇದು ಚಾಟ್ ಮಸಾಲ, ವೈಟ್ ಪೆಪ್ಪರ್ ಪೌಡರ್. ನೋಡಿ, ಇದರಲ್ಲಿ ವೈಟ್ ಪೆಪ್ಪರ್ ಪೌಡರ್ ಮತ್ತೆ ಚಾಟ್ ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಮತ್ತೆ ಡಿಪ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ತಾರೆ. ನೋಡಿ, ಪಾಪ್ಕಾರ್ನ್ಗೆ ಮೇಲ್ಗಡೆ ಎಲ್ಲ ಫುಲ್ ಫ್ರೈ ಆದ್ಮೇಲೆ ಮೇಲ್ಗಡೆ ಹಾಕೋದಕ್ಕೆ ಇದನ್ನ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಚಿಲ್ಲಿ ಪೌಡರು ಮತ್ತೆ ಚಾಟ್ ಮಸಾಲ ಇವೆರಡು ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ ಇಟ್ಕೊಂಡಿದ್ದಾರೆ. ಆಯಿಲಲ್ಲಿ ಫ್ರೈ ಆದಮೇಲೆ ಇದನ್ನ ಮೇಲ್ಗಡೆ ಉದುರಿಸ್ಕೊಂತಾರೆ.
ನೋಡಿ ಇದೆಲ್ಲ ಚಿಕನ್ ಎಲ್ಲ ಮಿಕ್ಸಿಂಗ್ ಆಗಿದೆಯಲ್ಲ, ಮಿಕ್ಸಿಂಗ್ ಆಗಿದ ನಂತರ ನೋಡಿ ಇದರಲ್ಲಿ ಲಿಕ್ವಿಡಲ್ಲಿ ಮಿಕ್ಸ್ ಮಾಡ್ತಾರೆ. ನೋಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಇದರಲ್ಲಿ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಅದ್ರ ಮೇಲ್ಗೆ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಮಾಡೋದು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಬ್ರೆಡ್ ಕ್ರಮ್ಸಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಆಯಿಲಲ್ಲಿ ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಈಗ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಇದನ್ನ ಇಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ನೋಡಿ ಅವಾಗಲೇ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಟಿದ್ರಲ್ಲ, ಅದನ್ನು ಇದ್ರ ಮೇಲ್ಗಡೆ ಹಾಕ್ಕೊಂಡು ನೋಡಿ ಈಗ ಸರ್ವ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ ಪಾಪ್ಕಾರ್ನ್ ಚಿಕನ್ ಮುಗಿದಿದೆ. ಇದನ್ನು ನೋಡಿ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ರು. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿಂದ ನೋಡಿ ಈಗ ಟೈಮ್ ಬಂದು ಒಂದು 8:30 ಆಗಿದೆ. 8:30ಗೆಲ್ಲ ಫುಲ್ ಮುಗಿದಿದೆ. ನೋಡಿ ಈ ಕಡೆ ಎಲ್ಲಾನು ಮಿಕ್ಸ್ ಮಾಡಿ ಈ ಥರ ಮಾಡಿಕೊಡ್ತಾ ಇದ್ದಾರೆ. ಈ ಕಡೆ ಒಬ್ಬರು ಫ್ರೈ ಮಾಡ್ಕೊಂಡಿದ್ದಾರೆ. ಎಲ್ಲ ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಈ ತರ ಇವರು ಅಪ್ಪು ಕ್ಯಾಟರಿಂಗ್ ಅಲ್ಲಿ ಪಾಪ್ಕಾರ್ನ್ ಚಿಕನ್ ಮಾಡೋಂಥದ್ದು ನೋಡಿ. ಇದಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನನ್ಗಂತೂ ಸಖತ್ ಇಷ್ಟ ಆಯ್ತು. ನೋಡಿ ನೀವು ಒಂದ್ಸತಿ ಈ ತರ ಮಾಡ್ಕೊಂಡ್ ತಿಂದ್ರೆ ನೀವಂತೂ ಸಖತ್ ಫಿದಾ ಆಗೋಗ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಈ ಕ್ಯಾಟರಿಂಗ್ ಅವ್ರು ಮಾಡೋಂಥ ಪ್ರತಿಯೊಂದು ರೆಸಿಪೀಸು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಿಮ್ಮ ಮನೇಲಿ ಏನಾದರೂ ನಾನ್ ವೆಜ್ ಫಂಕ್ಷನ್ಸ್ ಇದ್ದಾಗ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ಯೂನಿಕ್ ಆಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.